ನಮಸ್ಕಾರ, ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ರಿಗೂ ಹ್ಯಾಪಿ ಹೋಲಿ, ಓಕೆನಾ. ಇವತ್ತು ಶಾರ್ಟ್ ವಿಡಿಯೋ ನೋಡೋಣ, ದೇವರ ಆಶೀರ್ವಾದ ಏನು ಅಂತ ನೋಡ್ಬಿಡೋಣ, ಓಕೆನಾ. ಏನು ಚೇತಾವಣಿನ ಅಥವಾ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ನೋಡ್ಬಿಡೋಣ, ಓಕೆ. ಎಸ್ ಭಗವಂತ, ಫಸ್ಟು ಸಿದ್ಧಿವಿನಾಯಕ, ಓಕೆನಾ. ಗಣಪತಿ, ಏಕದಂತ ನೋಡೋಣ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಮೂರು ಕಾರ್ಡ್ ತೆಗಿತೀನಿ, ನೋಡೋಣ. ಡಿಟರ್ಮಿನೇಷನ್, ಬಿ ಡಿಟರ್ಮೈನ್ಡ್, ಗಣೇಶ ಸಪೋರ್ಟ್ಸ್ ಯುವರ್ ಎಂಡೀವರ್ಸ್ ಅಂತಿದ್ದಾರೆ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಸಾಧಿಸ್ತೀನಿ ಅಂತ ಒಂದು ಮನಸ್ಸು, ಒಂದೇ ಮನಸ್ಸು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚಂಚಲ ಮನಸ್ಸು ಇರು ಕುಡ್ದು, ಆದರೆ ನಿಮ್ಮ ಒಂದು ಕಡೆ ಭಯ ಇರ್ಬೋದು, ಆಗತ್ತಾ ಆಗಲ್ವಾ ಅಂತ. ಸೊ ಖಂಡಿತ ಆಗತ್ತೆ ಅಂತ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಏನೇ ತೊಂದರೆ ಹರ್ಡಲ್ಸ್ ಇದ್ರೂ ಕೂಡ ಅದನ್ನೆಲ್ಲ ತೆಗೆದು ನಿವಾರಣೆ ಮಾಡ್ತಾ ಇದ್ದಾರೆ. ಫೇತ್, ನಂಬಿಕೆ ಇಡಪ್ಪ ಅಂತಿದ್ದಾರೆ. ಹ್ಯಾವ್ ಫೇತ್, ಗಣೇಶಾಸ್ ಪ್ರೆಸೆನ್ಸ್ ಇಸ್ ಅ ಬೀಕನ್ ಆಫ್ ಹೋಪ್ ನೋಡಿ. ಸೊ ಭಗವಂತನೇ ಹೇಳ್ತಾ ಇರುವಾಗ ಇದು ಸಾಕ್ಷಾತ್ ಆಯಿತಾ. ಕಾರ್ಡ್ಸು ಸುಮ್ಮನೆ ಬರ್ತಾ ಇಲ್ಲ, ಖಂಡಿತ ಹೇಳ್ತಾ ಇದ್ದೀನಿ. ಡಿಟರ್ಮಿನೇಷನ್ ಇಟ್ಕೊಳ್ಳಿ, ಹಾಗೇ ಆಗತ್ತೆ, ನಾನು ಸಾಧಿಸ್ತೀನಿ ಅಂತ. ನಿಮ್ಗೆ ಏನೋ ಒಂದು ರೀತಿ ಸ್ವಲ್ಪ ಯೋಚನೆ ಮಾಡಿರ್ಬೋದು ನೀವು, ಆಗತ್ತಾ ಆಗಲ್ವಾ ಅಂತ. ಖಂಡಿತ ಆಗತ್ತೆ, ನಂಬಿಕೆ ಇಡು. ಇವನ್ ಹೆಂಗೆ ಅಂತಂದರೆ, ನಂಬಿಕೆ ಅನ್ನೋದು ಯಾವ ಥರ ಅಂತಂದರೆ ಪರ್ವತಗಳನ್ನು ಅಲ್ಲಾಡಿಸ್ಬಿಡುತ್ತಂತೆ, ಮೂವ್ ಮಾಡಿಬಿಡುತ್ತೆ, ಅಲ್ಲಾಡಿಸ್ಬಿಡುತ್ತೆ. ಪರ್ವತನ ಅಲ್ಲಾಡ್ಸೋಕ್ಕಾಗತ್ತಾ ಅಂದರೆ ಫೇತ್, ನಂಬಿಕೆ, ನಮ್ಮ ಪ್ರೇಯರ್ ಆ ಥರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಇಡು ಅಷ್ಟೇ. ಭಗವಂತ ನೋಡಿ ಯಾವ ಥರ ಮಾಡ್ತಾರೆ. ವಾವ್ ನೋಡಿ, ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಗಣೇಶ ಬ್ರಿಂಗ್ಸ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಟು ಯುವರ್ ಲೈಫ್. ಇದಕ್ಕಿಂತ ಇನ್ನೇನು ಆಶೀರ್ವಾದ. ಹ್ಯಾಪಿ ಹೋಲಿ ಇನ್ನೊಂದು ಸಲ. ಇವಾಗ ತಾಯಿ, ಮಹಾತಾಯಿ ಏನು ಆಶೀರ್ವಾದ ಕೊಡ್ತಾರೆ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. 3 ಕಾರ್ಡ್ ತೆಗಿತೀನಿ. ಎಸ್ ಬಾಬಾ. ಇಲ್ಲಿ ನೋಡಿ, ಓಕೆ. ಬೋನ್ ದುರ್ಗಾ, ಓಕೆ. ಪ್ರೊಟೆಕ್ಷನ್ ಫ್ರಾಮ್ ಫೆರೋಷಿಯಸ್ ಎನಿಮಲ್ಸ್ ಆರ್ ಹಾರ್ಮ್ಫುಲ್ ಇನ್ಸೆಕ್ಟ್ಸ್. ಓಕೆ, ಏನೋ ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ಕ್ರಿಮಿ ಕೀಟಗಳು ಆ ಥರ ಏನಾದ್ರು ಇದೆಯಾ, ಅಥವಾ ಆ್ಯಕ್ಚುಯಲ್ ನೆಗೆಟಿವಿಟಿ ಏನಾದ್ರು ಇದೆಯಾ, ಆ ಥರ ಏನೇ ಇರಲಿ ಎಲ್ಲ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಫಸ್ಟು, ಓಕೆನಾ. ಇಲ್ಲಿ ನೋಡಿ, ವಾವ್, ಗಣೇಶ ಮತ್ತೆ ಇಲ್ಲೇ ಬಂದುಬಿಟ್ರು. ಆಲ್ ಅಬ್ಸ್ಟಿಕಲ್ಸ್ ವಿಲ್ ಬಿ ವ್ಯಾನಿಷ್ ಫ್ರಮ್ ಯುವರ್ ಪಾತ್ ಅಂತಿದ್ದಾರೆ. ನಾನು ಹೇಳಿದ್ನಲ್ಲ, ಈಗೇನೋ ಹೇಳಿದೆ ಅನ್ಸುತ್ತೆ, ಎಂಥ ಅಡಚಣೆಗಳಿದ್ರೂ ಕಿತ್ತು ಬಿಸಾಕ್ತಾರೆ ಅಂತ. ಈಗ ನೋಡಿ, ಮತ್ತು ಅವರೇ ಇನ್ನೊಂದು ಸಲ ಬಂದು ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಓಕೆನಾ. ವಾವ್ ಬಾಬಾ, ಇನ್ನೊಂದು ಕಾರ್ಡು. ಎಸ್ ಬಾಬಾ. ವಾವ್, ಕಾಳಿ, ಯುವರ್ ಲೈಫ್ ವಿಲ್ ಬಿಕಮ್ ಫುಲ್ ಆಫ್ ಲೈಟ್. ಬೆಳಕಿನಿಂದ ತುಂಬಿಸ್ತೀನಿ ಅಂತ ತಾಯಿ, ಮಹಾತಾಯಿ, ಮಹಾಕಾಳಿ ನಿಮಗೋಸ್ಕರ ಹೇಳ್ತಾ ಇದ್ದಾರೆ. ಅಂದರೆ ನಂಬಿ ಅಷ್ಟೇ, ಕ್ಲೇಮ್ ಮಾಡಿ ಎನರ್ಜಿ. ಎಸ್ ಮಾತಾ ಅಂತ ಹಾಕಿ. ಎಸ್ ಬಾಬಾ, ನೋಡೋಣ ಇನ್ನು 3 ಕಾರ್ಡು. ಭಗವಂತ, ಈಶ್ವರ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರ ಗೈಡೆನ್ಸ್, ಅವರ ಎಸ್ ಬಾಬಾ. ಇಲ್ಲಿ ನೋಡಿ, ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ನೆಮ್ಮದಿಯಾಗಿ ಶಾಂತತೆ ಇರಲಿ ಮನಸ್ಸಿನಲ್ಲಿ ಅಂತಿದ್ದಾರೆ. ಎಂಥ ವಿಚಲಿತ ಆಗೋ ಒಂದು ಪರಿಸ್ಥಿತಿ ಬಂದರೂ ಕೂಡ ಶಾಂತತೆ ಇಟ್ಕೋ, ಕಾಮಾಗಿರು. ಭಗವಂತ ಕೆಲಸ ಮಾಡ್ತಾನೇ ಇದ್ದಾರೆ, ಆಯಿತಾ. ನಮಗೆ ಗೊತ್ತಾಗ್ತೀರಾ ಏನು ಅಂತ. ಕಾಮಾಗಿರು ಅಂತಿದ್ದಾರೆ. ಎಂಥ ಅಥವಾ ಅನಾರೋಗ್ಯ ಆ ಥರ ಏನಾದ್ರು ಇದೆಯಾ, ಯೋಚನೆ ಮಾಡ್ತಾ ಇದ್ದೀರಾ, ಇದು ಹೇಳು ಅಂದರು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ಕ್ಲೂಡಿಂಗ್ ಮೀ. ಥ್ಯಾಂಕ್ ಯು ಭಗವಾನ್, ಥ್ಯಾಂಕ್ ಯು. ಪೇಷನ್ಸ್ ಇರಲಿ, ತಾಳ್ಮೇರು ಇರಲಿ ಅಂತಿದ್ದಾರೆ. ಈಗ ನೋಡ್ತಾ ಇರಿ ನೆಕ್ಸ್ಟು ಏನಾಗುತ್ತೆ. ವಾವ್, ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್. ನೋಡಿ ಏನಾಗುತ್ತೆ ಅಂದರೆ, ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಂತಿದ್ದಾರೆ. ಬರೀ ಒಂದು ಕಡೆಯಿಂದ ಅಲ್ಲ, ಎಲ್ಲ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು ಬರ್ತಾ ಇದೆ. ಕ್ಲೇಮ್ ಮಾಡಿ. ಎಸ್, ಇದು ನನಗೋಸ್ಕರನೇ ಅಂತ.
ಎಲ್ಲ ದೇವರು ದೇವತೆಗಳು ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ಎಲ್ಲಿದೆ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರಂತೆ ನಿಮಗೆ. ನಿಮ್ಮ ಪೂರ್ವಜರು ಕೂಡ ಎಲ್ಲರ ಕಡೆ ಎಲ್ಲ ಡೈರೆಕ್ಷನಿಂದ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೇನೆ. ಸೊ ಎಲ್ಲರ ಆಶೀರ್ವಾದ ಬರ್ತಾ ಇದೆ. ರೀಕಾಲ್ ಗ್ರೇಸ್ ಆಫ್ ಯುವರ್ ಫ್ಯಾಮಿಲಿ ಗಾಡ್ ಅಂತಿದ್ದಾರೆ. ನಿನ್ನ ಮನೆ ದೇವರ ಏನು ಆಶೀರ್ವಾದ ಮಾಡಿದ್ರು, ಯಾವ ಸಮಯದಲ್ಲಿ ಎಂಥ ಕಷ್ಟದ ಪರಿಸ್ಥಿತಿ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಇಲ್ಲೇನು ತೋರಿಸ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ನೀವು ಸಂಕಷ್ಟದಲ್ಲಿ ಸಿಲುಕಿದ್ರಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಕಡೆಯಿಂದ. ಸೊ ನೀವು ಯಾವ ರೀತಿ ಆಚೆ ಬಂದ್ರಿ ಅಲ್ಲಿಂದ ಅದನ್ನು ನಾಪಿಸ್ಕೋ ಅಂತಿದ್ದಾರೆ, ಅರ್ಥ ಆಯ್ತಾ. ಅದನ್ನು ನಾನೇ ತರಿಸಿದ್ದು ನೀನು ಆಚೆ ಕಡೆಗಲ್ವಾ. ಸೊ ಇವಾಗಲೂ ಏನು ತೊಂದರೆ ಇದೆ ಅದರಿಂದ ತರೋದು ನಾನೇ, ತರ್ತೀನಿ ನಿನ್ನ ಆಚೆಗೆ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಓಕೆನಾ. ಯಾವುದಾದ್ರೂ ಇಶ್ಯೂ ಇರಲಿ, ಎನಿಥಿಂಗ್, ಓಕೆನಾ. ಇದು ಭಗವಂತ ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ಹೆಲ್ತ್ ಅಂತಿದ್ದಾರೆ, ಆಯಿತಾ. ಕಾಮಾಗಿರು ಅಂತಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕೇಳಿ, ಇದು ಸುಮ್ಮನೆ ಕಾರ್ಡ್ ಬಂದಿರೋದಲ್ಲ. ಎಂಥ ಮನಸ್ಸು, ನಾ ಹೇಳಿದ್ನಲ್ಲ ಅವಾಗಲೇ, ಒಂಥರ ವಿಚಲಿತ ಆಗ್ತಾಯಿದೆ. ಒಂದು ಕಡೆ ಭಯ ಅನ್ನೋ ಥರ, ಒಂದು ಕಡೆ ಸರಿ ಹೋಗುತ್ತಾ ಅನ್ನೋ ಥರ, ಆಗುತ್ತಾ ಅನ್ನೋ ಥರ ಅಂತರ ತೋರಿಸ್ತಾ ಇದ್ದಾರೆ. ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ, ಆಯಿತಾ. ಅಂದರೆ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು. ಎಸ್ ಬಾಬಾ. ಓ ಮೈ ಗಾಡ್, ಕಲ್ಕಿ. ಎಟ್ಟು ಕಲ್ಕಿ ಅವತಾರ ಬರಬೇಕಲ್ವಾ. ಕಲಿಗಾಲ ಬಂತಲ್ಲ, ಕಲ್ಕಿ ಅವತಾರ ಬಂತು ಅಂತಂದರೆ ಡಿಸ್ಟ್ರಾಯರ್ ಆಫ್ ಡಾರ್ಕ್ನೆಸ್, ಆಯಿತಾ. ಎಂಡಿಂಗ್ ಕ್ರಿಯೇಟ್ಸ್ ನ್ಯೂ ಬಿಗಿನಿಂಗ್ಸ್, ಟ್ರಾನ್ಸ್ಫಾರ್ಮೇಷನ್, ರಿನ್ಯೂವಲ್. ಸೊ ಆಗುತ್ತೆ ಎಲ್ಲ. ಇಷ್ಟು ದಿವಸ ಇಷ್ಟು ವರ್ಷ ಯಾರು ನಿಮ್ಮ ಜೊತೆ ಆಟ ಆಡಿದ್ರು, ಅದಕ್ಕೆ ಹೇಳಿದ್ದಿಲ್ಲಿ ಕಾಮಾಗಿರು ಅಂತ ಹೇಳಿದ್ರು, ಇನ್ಕ್ಲೂಡಿಂಗ್ ನನಗೂ ಅಂತ ಹೇಳಿದ್ರು, ಅದಕ್ಕೆ ಹೇಳ್ತಾ ಇರೋದು. ಸೊ ಏನೇ ಇರಲಿ, ಆಯಿತಾ. ಅನಾರೋಗ್ಯನ ಅಥವಾ ದುಡ್ಡು ಕಾಸಿನ ಚಿಂತೆನಾ, ಮಕ್ಕಳ ಬಗ್ಗೆ ಯೋಚನೆನಾ, ಅಥವಾ ಸ್ಪೌಸ್ ಬಗ್ಗೆನಾ, ಅಥವಾ ಇನ್ಲಾಸ್ ಬಗ್ಗೆನಾ, ಅಥವಾ ಮನೆ ಫುಲ್ಲು ಜಗಳ ಕದನ, ಫ್ಯಾಮಿಲಿ ಪ್ರಾಬ್ಲಮ್ಮ, ಪ್ರಾಪರ್ಟಿ ಇಶ್ಯೂನಾ, ಅಥವಾ ಹೆಲ್ತ್ ಇಶ್ಯೂನ, ಆಯಿತಾ. ಅಥವಾ ಕೆಲಸ ಇಲ್ಲ ಅನ್ನೋ ವಿಷಯನ, ಅಥವಾ ಕೆಲಸ ಇದ್ದರೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಅನ್ನೋ ಯೋಚನೆನ, ಏನಾದ್ರು ಇರಲಿ, ಆಯಿತಾ. ಆ ಥರ ಒಂದು ಡಾರ್ಕ್ನೆಸ್ ಇದೆ ಅಂತಂದರೆ ಅದನ್ನು ಕಿತ್ತು ಬಿಸಾಕಕ್ಕೆ ಬರ್ತಿದ್ದಾರೆ ಭಗವಂತ ನಿಮ್ಮ ಜೀವನದಲ್ಲಿ ಅಂತಿದ್ದಾರೆ. ಖಂಡಿತ ಕ್ಲೇಮ್ ಮಾಡಿ. ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದೆ ಅಂದರೆ, ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಅಂದರು. ಕರೆಕ್ಟಾಗಿ ಇವತ್ತು ಹೋಲಿ, ಆಯಿತಾ. ಆದರೆ ಇದಾಯಿತು ಅಂದ ತಕ್ಷಣ ಟೂ ಚೇಂಜಸ್, ಬ್ಯೂಟಿಫುಲ್ ಚೇಂಜಸ್ ಬರ್ತಿದೆ ಅಂತಿದ್ದಾರೆ, ಆಯಿತಾ. ನಂಬಿಕೆ ಇಡಬೇಕಷ್ಟೇ, ನಂಬಿಕೆ ಇಡು ಅಂತಿದ್ದಾರೆ, ಆಯಿತಾ. ಎಸ್ ಬಾಬಾ, ವಾಟ್ ಎಲ್ಸ್. ವಾವ್, ಸೂರ್ಯದೇವ, ಸನ್ ಗಾಡ್ ಗೈಡೆನ್ಸ್, ಶೈನ್ ಬ್ರೈಟ್ ಅಂದರು. ಇಲ್ಲೂ ನೋಡಿ ಎಲ್ಲ ಕಡೆ ಶೈನ್ ಶೈನ್ ಅಂತ ಬರ್ತಿದೆ ನೋಡಿ ಇಲ್ಲಿ. ಯುವರ್ ಲೈಫ್ ವಿಲ್ ಬಿಕಮ್ ಫುಲ್ ಆಫ್ ಲೈಟ್ ಅಂದರು. ನಿನ್ನ ಜೀವನದನ್ನ ಭರ್ತಿ ಬೆಳಕಿನಿಂದ ತುಂಬ್ತೀನಿ ಅಂತ ಭಗವಂತ ಹೇಳ್ತಿದ್ದಾರೆ. ಇದು ಕಾರ್ಡ್ಗಳು ಬಂದಿರೋದು ಸುಮ್ಮನೆ ಬಂದಿರೋದಲ್ಲ, ಆಯಿತಾ. ನಿಮ್ಮ ಶ್ರಮ ನಿಮ್ಮ ಪರಿಶ್ರಮ ಇಷ್ಟು ವರ್ಷ, ಎಷ್ಟು ದಿನ ವರ್ಷ ನಿಮಗೆ ಗೊತ್ತು. ಇವಾಗ ಬೆಳಕು ಬೀಳ್ತಾ ಇದೆ ಭಗವಂತ. ಈಗ ಟೈಮ್ ಬಂದಿದೆ ನಿಮಗೆ, ಖಂಡಿತ ನ್ಯೂ ಬಿಗಿನಿಂಗ್ ಅಂತಲೂ ಹೇಳಿದ್ರು. ಆ ಕತ್ತಲೆ ಏನಿತ್ತು ಆವರಿಸಿತ್ತು ಎಲ್ಲ ಕಿತ್ತು ಬಿಸಾಕ್ತಾರೆ. ನಿಮ್ಮ ಯಾವ ಥರ ತೊಂದರೆಯಲ್ಲಿದ್ರಿ ಅದರಿಂದನೂ ಆಚೆ ತರ್ತಾ ಇದ್ದಾರೆ ನಿಮ್ಮನ್ನು. ಜೊತೆಗೆ ಸಕ್ಸಸ್ಸಿಂದ ನಿಮ್ಮನ್ನು, ಆಯಿತಾ. ನಿಮಗೆ ಸಿಗಬೇಕಾಗಿರೋ ಸಕ್ಸಸ್ ಏನು ಅದನ್ನು ಯಾರು ಬಂದರೂ ಇನ್ನೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಟಾಗಿ ನಿಂದೆ, ಅದಕ್ಕೆ ಕಾಮಾಗಿ ಪೇಷನ್ಸ್ ಇರಲಿ ಅಂತ ಹೇಳಿದ್ರು. ಓಕೆ, ನೋಡೋಣ ಇನ್ನೊಂದು ಕಾರ್ಡು. ಎಸ್ ಬಾಬಾ. ಅಯ್ಯೋ ರಾಮ, ಎಷ್ಟು ಚೆನ್ನಾಗಿದೆಯಪ್ಪ. ನಾರಾಯಣ, ಸೂಪರ್. ವಿಷ್ಣು, ಸುಪ್ರೀಂ ವಿಷ್ಣು ಬಾಬಾ, ಥ್ಯಾಂಕ್ ಯು. ಟ್ರಸ್ಟ್ ಡಿವೈನ್ ಆರ್ಡರ್. ಇದೆಲ್ಲ ಆಗಬೇಕು ಅಂತಿತ್ತು, ಅದಕ್ಕೆ ಏನೇನು ನಡೀತಿದೆ ಜೀವನದಲ್ಲಿ ಆಗ್ತಾ ಇದೆ. ಡಿವೈನ್ ಟೈಮಿಂಗ್, ಟ್ರಸ್ಟ್ ಮಾಡು ಅಂತಿದ್ದಾರೆ, ಆಯಿತಾ. ಸಮಯ ಅನ್ನೋದು ಮುಖ್ಯ. ಸಮಯ ಬರ್ತಾ ಇದೆ ಇವಾಗ. ಜೊತೆಗೆ ಪ್ರಿಸರ್ವೇಷನ್, ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಕಲ್ತ್ಕೋಬೇಡ. ಅಂದರೆ ಮನಸ್ಸಿನಿಂದ ಭಯ ಅನ್ನೋದನ್ನು ಕಿತ್ತಾಕು, ಆಯಿತಾ. ಯಾಕಪ್ಪ ಹೀಗಾಗ್ತಾಯಿದೆ, ಆಚೆ ಬರ್ತೀನ ಅನ್ನೋದನ್ನು ಫಸ್ಟ್ ಕಿತ್ತಾಕು. ಏಕೆಂದ್ರೆ ಹಾಗಾಗಿ ಬಂತು ಡೌಟ್ ಅಂದಾಗ ನಿಮ್ಮ
ಫೇತ್ ಅಂದರೆ ನಿಮ್ಮ ನಂಬಿಕೆಯಲ್ಲಿ ಏನೋ ಒಂಚೂರು ಡಗಮಗ ಇದೆ ಅಂತ, ಅಂದರೆ ಎಲ್ಲೋ ಒಂಚೂರು ಕಮ್ಮಿ ಆಗ್ತಿದೆ ಅಂತ ಹಂಗೆ ಮಾಡ್ಕೋಬೇಡಿ ಆಯಿತಾ. ಬ್ಯೂಟಿಫುಲ್ ಸೋಲ್ ನೀವೆಲ್ಲ ಆಯಿತಾ. ಆ ಥರ ಎಲ್ಲ ಯೋಚನೆನೇ ಮಾಡಬೇಡಿ ಆಯಿತಾ. ಡಿಟರ್ಮಿನೇಷನ್ ಇಟ್ಕೊಳ್ಳಿ. ಎಸ್, ನಮ್ಮ ಭಗವಂತ ನಮ್ಮ ಜೊತೆಗಿದ್ದಾರೆ. ಎಂಥ ತೊಂದರೆ ಬಂದರೂ ನಮ್ಮನ್ನು ನಾವು ಕಾಮ್ ಆಗಿರಬೇಕು, ಪೇಷನ್ಸ್ ಇರಬೇಕು, ಸಮಯಕ್ಕೋಸ್ಕರ ಕಾಯ್ತಾಯಿರಿ, ಸೈಲೆಂಟಾಗಿರಿ. ಆ ಸಮಯ ಬಂತು ಅಂದ ತಕ್ಷಣ ನೋಡಿ ನಿಮಗೇ ಹೆಂಗೆ ಚೇಂಜ್ ಮಾಡಾಕ್ಬಿಡ್ತಾರೆ ಲೈಫ್ನ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನನಗಂತೂ ಸಖತ್ ಇಷ್ಟ ಆಯಿತು ಇದು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಹೋಲಿ ಆ್ಯಂಡ್ ಸೊ ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ. ಸೊ ಇದು ಶಾರ್ಟ್ ವಿಡಿಯೋ ಆಯಿತು. ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಬಾಯ್ ಬಾಯ್.